ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಣಿ ಚೆನ್ನಮ್ಮ ಹೊತ್ತಿಸಿದ ಸ್ವತಂತ್ರದ ಕಿಡಿ ನಂದಲಿಲ್ಲ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ದೇಸಾಯಿಗಳ ನಂಬಿಗಸ್ತ ಅನುಚರನಾಗಿದ್ದ. ಅವನ ಶೌರ್ಯ ಸಾಹಸಗಳು ಮನೆ ಮಾತಾಗಿದ್ದವು. ಸುರಪುರದ ವೆಂಕಟಪ್ಪ ನಾಯಕನೂ ಕೂಡ ರಾಯಣ್ಣನ ಪರಾಕ್ರಮವನ್ನು ಮೆಚ್ಚಿದ್ದ. ರಾಯಣ್ಣನು ರಾಣಿ ಚೆನ್ನಮ್ಮನ ಸ್ವಾಮಿನಿಷ್ಠ ಅನುಯಾಯಿಗಳ ಒಂದು ಗುಂಪು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಕೆಲವು ವರ್ಷ ತೀವ್ರ ಬಂಡಾಯ ಹೂಡಿದ. ಬ್ರಿಟಿಷರ ಭದ್ರ ನೆಲೆಗಳನ್ನು ಅನೇಕ ದಿಕ್ಕುಗಳಿಂದ ಮುತ್ತಿಗೆ ಹಾಕಿದ. 1830ರಲ್ಲಿ 4 ತಿಂಗಳವರೆಗೆ ಸತತವಾಗಿ ಕಿತ್ತೂರು ಪ್ರದೇಶದ ಕೋಶಾಗಾರ ಮತ್ತು ಕಾರ್ಯಾಲಯಗಳನ್ನು ಆಕ್ರಮಿಸಿ ಕೊಳ್ಳೆ ಹೊಡೆದನು. ನಂದಗಢ, ಬೀಡಿ, ಖಾನಾಪುರ್, ಸಂಪಗಾಂವ್ಗಳಲ್ಲಿ ಆಕ್ರಮಣ ನಡೆಸಿದ. ಅವನಿಗೆ ಜನಬೆಂಬಲವೂ ಇತ್ತು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಅತ್ಯಂತ ಭಯಾನಕ ವ್ಯಕ್ತಿಯಾಗಿ ಕಂಡ. ಅವನ ಬಂಧನಕ್ಕೆ ಬಹುಮಾನ ಘೋಷಿಸಲಾಯಿತು. ಕೊನೆಗೆ ಬ್ರಿಟಿಷರು ಸಂಚು ಮಾಡಿ ದ್ರೋಹಿಗಳಾದ ಕೊದನಾಪುರದ ಲಿಂಗನಗೌಡನನ್ನು ಬಳಸಿಕೊಂಡು ರಾಯಣ್ಣನನ್ನು ಬಂಧನಕ್ಕೆ ಬಲೆ ಬೀಸಿದರು. ಲಿಂಗನಗೌಡನೊಂದಿಗೆ ನೆಗಿನಿಹಾಳದ ವೆಂಕನಗೌಡ ಸೇರಿ ರಾಯಣ್ಣನೊಂದಿಗೆ ನಂಬಿಕೆಗೆ ನಟನೆ ಮಾಡಿ ಒಂದು ದಿವಸ ಅವನನ್ನು ಸ್ನಾನಕ್ಕಿಳಿದಾಗ ನಿರಾಯುಧನಾಗಿದ್ದ ಅವನನ್ನು ಬಂಧಿಸಲಾಯಿತು. ನಂತರ ಬ್ರಿಟಿಷರು ಜನರನ್ನು ಭಯಭೀತಗೊಳಿಸಲು ರಾಯಣ್ಣನನ್ನು ಅಪರಾಧಿ ಎಂದು ನಿರ್ಣಯಿಸಿ ಆತನ ಪ್ರೀತಿಯ ಸ್ಥಳವಾದ ನಂದಗಡದಲ್ಲಿ ಸಾರ್ವಜನಿಕವಾಗಿ 1831 ಜನವರಿ 26ರಂದು ಗಲ್ಲಿಗೇರಿಸಲಾಯಿತು. ಗಲ್ಲಿಗೇರಿಸುವ ಮುನ್ನ ಬ್ರಿಟಿಷ್ ಅಧಿಕಾರಿಗಳು ಅವನಿಗೆ ನಿನ್ನ ಕೊನೆಯ ಬಯಕೆ ಏನು ಎಂದು ಕೇಳಲಾಗಿ, ಈ ನಾಡಿನಲ್ಲಿ ಇನ್ನೊಮ್ಮೆ ಜನಿಸಿ ಬ್ರಿಟಿಷರೊಂದಿಗೆ ಹೋರಾಡಬೇಕು ಮತ್ತು ಈ ಪವಿತ್ರ ಭೂಮಿಯಿಂದ ಅವರನ್ನು ಹೊರಹಾಕಬೇಕು ಎಂಬುದೇ ನನ್ನ ಕೊನೆಯ ಬಯಕೆ ಎಂದು ಮಾರುನುಡಿದ. ಅವನ ಹತ್ತಿ ನಿಲ್ಲಲು ಕುರ್ಚಿಯನ್ನು ಕೊರಳಿಗೆ ಹಾಕಲು ನೇಣನ್ನು ತರಲಾಯಿತು. ಅವನು ಕುರ್ಚಿಯನ್ನು ಒದ್ದು ನೇಣನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡು ತಾನೇ ತನ್ನ ಕೊರಳಿಗೆ ಹಾಕಿಕೊಂಡು ಅದನ್ನು ಸೆಳೆಯಲು ಸನ್ನೆ ಮಾಡಿದ. ಹೀಗೆ ಈ ಅದಮ್ಯ ಚೇತನದ ಅಂತ್ಯವಾಯಿತು. ಆಂಗ್ಲರ ನೇಣಿಗೆ ಕುಣಿಕೆಗೆ ಮತ್ತೊಂದು ಅಮೂಲ್ಯ ಜೀವ ಬಲಿಯಾಯಿತು. ಧನ್ಯವಾದಗಳು.